ಫೋರ್ಜರಿ ದಾಖಲೆಯನ್ನ ಕೊಟ್ಟು ಸುಳ್ಳು ದಾಖಲೆಯನ್ನ ನೀಡಿ ನನ್ನ ಮಗಳನ್ನ ಮದುವೆಯಾಗಿದ್ದಾನೆ ಅಂತೇಳಿ ಯುವತಿ ತಾಯಿ ಇಂದೂ ಕೂಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮುಕ್ಕಳಪ್ಪನ ವಿರುದ್ಧ ಯುವತಿ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಮಗಳನ್ನ ಏನ್ ಮಾಡ್ತಾರೋ ಅನ್ನೋ ಭಯ ಇದೆ. ಖ್ವಾಜಾ ಅವನ ಹೆಸರು, ಖ್ವಾಜಾ ಹಿಂದೂ ಧರ್ಮಕ್ಕೆ ಬಂದ್ರೆ ನಾವು ಒಪ್ತೇವೆ ಅಂತ ಅಂತಿದ್ದಾರೆ. ವಾವ್, ನೋಡೋಣ ಬರ್ರಪ್ಪ, ನೋಡೋಣ. ಯಾಕೆ ಆಗ್ಬಾರ್ದ ಇದು? ಅದನ್ನ ನೀವು ಸರಿ ಅಂದ ಮೇಲೆ ಇದನ್ನು ನಾವು ಸರಿ ಎನ್ನುತ್ತೇವೆ. ಮುಂಡಗೋಡದಲ್ಲಿ ದಾಖಲೆ ನೀಡಿದ್ದ ಸ್ಥಳಕ್ಕೂ ಹೋಗಿದ್ವಿ, ಆದ್ರೆ ಅವರು ಅಲ್ಲಿ ಇರೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ನಮ್ಮ ಮಗಳು ಅವರ ಮನೆಯಲ್ಲಿರೋದು ನಮಗೆ ಇಷ್ಟ ಇಲ್ಲ. ನನ್ನ ಮಗಳನ್ನ ರೀಲ್ಸ್ ಮಾಡೋಕೆ ನಾನೇ ಕಳಿಸಿದ್ದು. ಆಹಾ ಮಹಾತಾಯಿ, ರೀಲ್ಸ್ ಮಾಡಕ್ ಹೋಗವ, ಏನೋ ಬೆಳಿ ಹೆಸರು ಮಾಡುವಂತ ಪಾಪ ಅವಕಾಶ ಕೊಟ್ರೆ ಇಂಥ ಭಿನ್ನಾಣಗಿತ್ತಿಯರು ಇಂಥ ನಾಟಕಗಳನ್ನ ಆಡ್ತಾರೆ. ಅವರು ನಮ್ಮ ಮನೆಗೆ ಬರ್ತಿದ್ರು, ನಾವು ಹೋಗಿದ್ವಿ. ದುಡ್ಡಿನ ಆಸೆ ತೋರಿಸಿ ಗಾಯತ್ರಿ ಬ್ರೇನ್ ವಾಶ್ ಮಾಡಿದ್ದಾನೆ. ನನಗೆ ನನ್ನ ಮಗಳು ಬೇಕು ಎಂದು ಶಿವಕ್ಕ. ಅಯ್ಯೋ ಶಿವಕ್ಕ. ಈಕೆ ತಾಯಿ ಏನವಳ ಹೆಸರು? ಶಿವಮ್ಮ. ಅಲ್ಲ ಅಲ್ಲ ಅಲ್ಲ, ಮಗಳ ಹೆಸರು ಗಾಯತ್ರಿ, ಹೆಸರು ಅವ್ರ ಅಮ್ಮನ ಹೆಸರು ಶಿವಕ್ಕ ಅಂತ. ಪಾಪ ಶಿವಕ್ಕ ನೋಡಿ, ಇವ್ರೆ ಶಿವಕ್ಕ. ನನ್ನ ಮಗಳು ರೀಲ್ಸು ಗೀಲ್ಸು ಮಾಡ್ಕೊಂಡು ಹೆಸರು ಪಸರು ತಕ್ಕಂಬರ್ಲಿ ಅಂತ ಪಾಪ ಶಿವಕ್ಕ ನೀವು ಹೊರಡ್ಬೇ ಅಂತ ಕಳಿಸಿದ್ರು. ಈ ಭಿನ್ನಾಣಗಿತ್ತಿ ರೀಲ್ಸು ಗೀಲ್ಸು ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಇವನು ಯಾರೋ ಕ್ವಾಜನೋ ಪಾಜನೋ ಅಂತ ಇರೋ ಇವನು ಮುಕ್ಕಳಪ್ಪಂತಕ್ಕೆ ಹೋಗ್ಬಿಟ್ಟು ಈಗ ಮುಕ್ಕಳವ ಆಗೋದು. ಮುಕ್ಕಳವ ಆಗ್ಬಿಟ್ಟು ಈಗ ನಾನು ಒಪ್ಪೇ ಹೋದೆ ಅಂತ ಈ ಮುಕ್ಕಳವೊಂದು ನಮಗೆ ನಾಟಕ ನೋಡೋಕ್ಕಾಗೋಲ್ದು. ಡೈಲಿ ನಾಟಕ ನೋಡೋಕ್ಕಾಗೋಲ್ದು. ಸಂಜು ಮತ್ತು ಗೀತಾ ಅಂತ ನೋಡಿ ಅಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ, ಅಲ್ಲೂ ಸುಳ್ಳು. ಈಗ ಇವ್ರ ತಾಯಿ ಬಾರಪ್ಪ ನೀನ್ ಹಿಂದೂ ಧರ್ಮಕ್ಕೆ ಅಂತ ಕರಿತಾವ. ಅವ್ರ ಮತಾಂತರ ಆಗಿದ್ದಾರೆ. ಆರ್ ಯು ರೆಡಿ ಮಿಸ್ಟರ್ ಮುಕ್ಕಳಪ್ಪ? ಆರ್ ಯು ರೆಡಿ? ಬನ್ನಿ, ಅವ್ರ ಅಮ್ಮ ಏನಾರು ಹೇಳಿರೋದು ಇದೆಯಾ? ಬಿಡ್ಕೊಳ್ಳಿ. ಅದಕ್ಕೆ ಮಗಳು ನಮಗ್ ಬೇಕಂತ ನಾವು ಓಡಾಡತ್ತೀವ್ರಿ. ಈಗ ನಿಮ್ಮ ಸುಳ್ಳು ಶ್ರೀರಾಮ್ ಸಂಘಟನೆ ಅವರೆಲ್ಲ ಸೇರಿ ನಿಮ್ ಕಲಿ ತುಂಬ್ಸಾತ? ಏನಿಲ್ರಿ, ಅವ್ರ ಪಾಪ ಒಳ್ಳೇದ ಮಾಡತ್ತಾರ. ಅವ್ರ ಬಗ್ಗೆ ಹೆಸರು ಇಡಂಗಿಲ್ರಿ. ತಾನ ತಲಿ ಕೆಟ್ಟ ತಾನ ಹೋಗ್ಯಾಡ್ರಿ ಈಗಾಕಿ. ಅದಕ್ ನಮ್ ಮಗಳು ನಮಗ ಬೇಕಂತ ನಾವ್ ಕೇಳ್ಕೊಕತ್ತೇವ್ರಿ. ಬರ್ಲಿಲ್ಲ ಅಂತಂದ್ರ ಬರಾಕ ಬೇಕ್ರಿ. ನಮ್ ಕಷ್ಟ ಬೇರೆ ಅವ್ರ ಕಷ್ಟ ಬೇರ್ರಿ. ಇಷ್ಟ ದಿನ ನಾವ್ ಬೆಳೆಸೇವಲ್ರಿ. ನಮ್ ಕಾಸ್ಟ್ನ್ಯಾರ ನಾವ್ ಬೇಕಾದಲ್ಲಿ ಮಾಡಿ ಕೊಡ್ತಿದ್ವಲ್ರಿ ಆಕಿನ. ಮತ್ರಿ ಈಗ ಅದಕ್ಕೆ ಆಕಿ ಬರಾಕ ಬೇಕ್ರಿ. ಆ ಕಾಸ್ಟ್ ಬಿಟ್ಟು ನಮಗ ಅಲ್ಲಿ ಈಗ ಅವರು ನಾವು ಮುಗ್ಳಪ್ಪ ಇರ್ತಾರ, ನಮ್ ಧರ್ಮದ ಪ್ರಕಾರ ನಾವಿರ್ತೇವೆ, ಆಕಿ ಧರ್ಮದ ಪ್ರಕಾರ ಆಕಿ ಇರ್ತಾಳ ಅಂತ. ಮತ್ರಿ ಕೈಯ ಮೆಹಂದಿ ಹೆಂಗ ಹಾಕ್ಯಾರಿ, ಕೊಳ್ಳ ತಾಳಿ ಹೆಂಗ್ ಕಟ್ಟ್ಯಾರ್ರಿ ಅವ್ರು? ಅವ್ರ ತಾಳಿನ ಕಟ್ಟ್ಯಾರ, ನಮ್ ತಾಳಿ ಇಲ್ರಿ ಆಕಿ ಕೊಳ್ಳಾಗ. ಈಗ ಮತ್ ನಮಗ್ ಹೇಳಿ ಕೇಳಿ ಏನು ಮಾಡಿಲ್ರಿ. ಅವ್ರು ಹೆಂಗಿರ್ತಾರ್ರಿ ಧರ್ಮ ಅದ? ಈಗ ನಮ್ ಮಂದಿ ಅವ್ರ ಮಂದಿ ಕೂಡಿರ ನಮ್ ಧರ್ಮ ನಮಗ, ಅವ್ರ ಧರ್ಮ ಅವ್ರಿಗೆ. ಎಲ್ಲಾ ಮೋಸ ಅಲ್ರಿ ಇದು. ಹೋಗಿ ಗುಡ್ದಾಗ ಮದುವೆ ಆಗಿ ಬಂದಾರ. ಮುಡಗುಡ್ದಾಗ ಹೆಂಗ್ ಮೋಸ್ರಿ ಇದು? ಮತ್ರಿ ಮೋಸ ಅಲ್ರಿ ಈಗ ಇದು. ನಮ್ ಧರ್ಮ ನಾವ್ ಇರ್ತೀವಿ, ನಿಮ್ ಧರ್ಮ ನೀವ್ ಇರ್ತೀವಿ ಅಂದ್ರೆ ಈಗ ಹೇಳಿ ಕೇಳಿ ಮಾಡ್ಬೇಕಲ್ರಿ. ಈಗ ನಮ್ ಸಂಘಟ ಮಂದಿ ತಗೊಂಡೋಗಿ ನಾನು ಅಕ್ಕಿ ಕಾಳು ಒಗದ್ ಬರ್ತಿದ್ದೇರಿ. ಮತ್ತೆ ಹೆಂಗ್ ಮೋಸ ಮಾಡಿದ್ರಿ ಅವ? ಎಲ್ಲಾ ದಾಖಲೆ ಸುಳ್ಳು ಕೊಟ್ರಿ. ಈಗ ನಾಳಿಂದ ನಮ್ಮ ಮಗಳಿಗೆ ಏನ್ ಕೇಳ್ರ ಆದ್ರೆ ನಿನ್ ದಾಖಲೆ ಸುಳ್ಳು ಇಲ್ಲಂಗ್ ಲಗ್ನ ಆಗೇನೆ ಅಂದ್ ಬಿಟ್ರ ನಾವ್ ಎಲ್ಲಿ ಹೋಗುಣ್ರಿ? ಈಗ ಅವ್ರು ನೀತಿ ಮಾಡಿದ್ರಲ್ಲ, ಅಟ್ಲೀಸ್ಟ್ ನಿಮ್ ಮನೆಗ್ ಬಂದ ನಾವು ಮದ್ವೆ ಆಗ್ತೇವೆ ಅಂತ ಪ್ರಸ್ತಾಪ ಮಾಡಿದ್ರ ಮೊದಲ? ಅವ್ರ ಅಪ್ಪ ಅವ್ವ ಅಷ್ಟ ಬಂದಿದ್ರಿ. ನಾವು ನಮ್ ಕಷ್ಟ ಬೇರೆ ನಿಮ್ ಕಷ್ಟ ಬೇರೆ ರೀ. ನಿಮ್ ಮಗನ್ ನೀವ್ ನೋಡ್ಕೋರಿ, ನಮ್ ಮಗಳ್ ನಾವ್ ನೋಡ್ಕೋತೇವ ಅಂತ ವಾಪಸ್ ಕಳ್ಸಿದ್ದೀವ್ರಿ ಸರ್. ಮದ್ವಿಕ್ಕಿಂತ ಮೊದ್ಲ್ರಿ, ಒಂದ್ ತಿಂಗಳ ಹಿಂದ್ರಿ. ಆತ್ ಬಿಡ್ರಿ, ಹಂಗಾರ ನಾವು ನಮ್ ಮಗನ್ ನೋಡ್ಕೋತೇವ ಅಂತ ಹೋಗಿದ್ರಿ. ಈಗ ನಮ್ಮ ಮನ್ಯಾಗ ನನ್ ಕೂಡ ರೀಲ್ಸ್ ಮಾಡ್ಕೊತ ಮಟ್ಕೊಂತ ಆಕಿ ಸಪೋರ್ಟ್ ಮಾಡಿದ್ದ ನಾನು ನನ್ ಮಗಳು ಮುಂದುವರ್ಲಿ, ದೊಡ್ಡ ಹೀರೋಣಿ ಆಗ್ಲಿ ಅಂತ ನಾ ಮಾಡೇನ್ರಿ. ಹಿಂಗ ಈ ತರ ಕೆಟ್ಟ ಭಾವನೆಲಿಂದ ಮಾಡಿಲ್ರಿ ಸರ್ ನಾವು. ಅದಾದ್ಮೇಲೆ ಅವ್ರ ಮನೆಯವ್ರು ಬಂದ್ ಕೇಳಿದ್ಮೇಲೆ ನಿಮ್ ಮಗಳ ಜೊತೆ ಏನಾದ್ರು ಮಾತಾಡಿದ್ರ? ಯಾಕೆ ಹಿಂಗ ಆಗ್ತದ, ಹಿಂಗೆಲ್ಲ ಮಾಡ್ಬಾರ್ದು, ನೀವು ಎಲ್ಲಿ ಕೊಡ್ತೀರಿ ಅಲ್ಲಿ ಮದುವೆ ನೀವ ಬ್ಯಾರೆ ಗಂಡ ನೋಡ್ರು ಅಂದಿದ್ರಿ. ನಾವ್ ಎಲ್ಲಾ ನಮ್ ಮಂದಿ ಬಳಗ ಕೇಳಿ ಇಟ್ಟಿದ್ವಿ. ಆತ ಎಲ್ಲಾರ ನೋಡೋಣ ಹೊಂಟ ಹೋಗ್ತಾನ, ಮತ್ ಇಬ್ರಿದ್ರ ಆಕಿಗ್ ತ್ರಾಸ ಆಕತ್ ನನ್ ಮಗಳಿಗೆ, ಹೊಂಟ ಹೋಗ್ತಾನ ನೋಡೋಣ ಅಂದ್ರಿ. ನಾವ್ ಗಂಡ ಹುಡ್ಕ್ಯಾಡತ್ತಿದ್ವಿ. ಆಕಿ ಹ್ಞೂ ಅಂದಿದ್ರಿ ಸರ್. ಹ್ಞೂ ಅಂದು ಲಗ್ನ ಆಗಿ ಬಂದ್ ನಮ್ಮ ಮನ್ಯಾಗ ಉಳುದು 20 ದಿನ ಆಮೇಲೆ ಹೋಗ್ಯಾಡ್ರಿ ಆಕಿ. ನನಗೆ ಏಟು ಗೊತ್ತಿಲ್ರಿ. ಬಾಳ ಮೋಸ ಮಾಡ್ಯಾರ್ರಿ. ಏಟೇಟು ಕೊಟ್ಟಿಲ್ರಿ ಸರ್. ದಾಂಡೋಲಿ ಸೂಟಿಗೆ ಹೋಗ್ಕನಿ ಅಂತ ಹೋಗ್ಯಾಡ್ರಿ ಸರ್. ಏನು ಒಂದು ಚುಟಿಗೆ ಅಂದಿಲ್ರಿ ಸರ್. ಬಾಳ ಮೋಸ ಮಾಡಿ ಹೋಗ್ಯಾರ್ರಿ ಅವ್ರು.
ಮೋಸ ಅಂದ್ರ ಬಾಳ ಮೋಸ ಮಾಡ್ಯಾರಿ. ಎಲ್ಲಿ ಕೊಡ್ತಿ ಅಲ್ಲಿ ಲಗ್ನಕ್ಕನೆ ಅಂತ ಮಾತು ಕೊಟ್ಟಾಳ್ರಿ ಸರ್. ಈಗ ಖುಷಿಯಿಂದ ಇರ್ತಾಳ ಅನ್ಸುತ್ತೆ ನಿಮ್ಮ ಮಗಳು. ಅಲ್ಲಿ ಒಟ್ಟ ಖುಷಿ ಇರಂಗಿಲ್ರಿ. ಅವ್ರು ಜಗ್ಗಿ ಫ್ಯಾಮಿಲಿ ಅದಾರ್ರಿ. ನಾ ಆಕಿನ ಗಿನಿ ಬೆಳೆಸ್ದಂಗ 2 ಮಕ್ಕಳ್ರಿ ನನಗೊಂದ್ ಹುಡುಗ ಹುಡುಗಿ. ಆಕಿನ ಮನಗಿಸಿ ಕೆಲಸ ಮಾಡ್ತಿದ್ದೇರಿ ಸರ್. ಅವ್ರು 20 ಆಳ್ ಅದಾರ್ರಿ. ನನ್ನ ಮಗಳು ಎಟೇಟು ಸುಖವಾಗಿರುದಿಲ್ರಿ. ಆಕಿನ ಕಡದು ಫ್ರಿಜ್ನಾಗ ಇಡ್ತಾರ ಹೊರತು ಅವ್ರು ಸುಖದಿಂದ ಇಡಂಗಿಲ್ರಿ ಸರ್. ಏನಾಗ್ಬೇಕ್ರಿ ಮುಂದ ನಮ್ಮ ಮಗಳು ನಮಗ್ ತಂದು ಕೊಟ್ಟು ಬಿಡ್ರಿ. ಬರಾಕ್ ಹೋಗ್ಲ ಅಂತ ಹೆಂಗ್ ನೋಡ. ಆಕಿನ ಬರಾಕೊಲ್ಲ ಅಂದ್ರು ರೀ ಗೊತ್ತಿಲ್ಲಂಗ ಆಕಿನ ಕಡಿತಾರ್ರಿ ಅವ್ರು ಅಷ್ಟೂರು ಕೂಡಿ. ಬಾಳ ಮಂದಿ ಅದಾರ್ರಿ ಅವ್ರ ಮನ್ಯಾಗ, ಒಬ್ರಲ್ಲ ಇಬ್ರಲ್ಲ. ಫ್ಯಾಮಿಲಿ ದೊಡ್ಡದ್ರಿ. ನಮ್ ಫ್ಯಾಮಿಲಿ ಸಣ್ಣದೈತ್ರಿ ಸರ್. ಅದಕ್ಕ ನಮ್ ಮಗಳು ನಮಗ್ ಬರ್ಬೇಕ್ರಿ. ಅವನು ಒಂಥರ ಹಿಂದೂ ಇದ್ದಾನೆ ಅಂತ ಹೇಳ್ತಾನಲ್ಲ. ನಮಗೇನ್ ಹಂಗ ಅನ್ಸಂಗಿಲ್ರಿ. ಅವ್ರು ಹಿಂದೂ ಹೆಂಗ ಆಕಾರಿ, ಮುಸ್ಲಿಮ್ಸ್ ಹೋಗಿ ಹಿಂದೂ ಆಗಾಕ್ ಸಾಧ್ಯ ಇಲ್ರಿ ಸರ್. ಈಗ ಹಂಗಾರ ನಮ್ ಕಾಸ್ಟ್ ಒಳಗ್ ಬಾ ಅನ್ರಿ ಅವಂಗ. ನಮ್ ಮಗಳನ್ನ ಅವನ್ನ ಕೂಡ ನಾವ್ ಜಾಕ್ ಮಾಡ್ತೇವಿ. ಹಿಂದೂ ಧರ್ಮಕ್ಕೆ ಬಂದ್ರೆ ನಾವ್ ಮಾಡ್ತೇವ್ರಿ ಸರ್. ನಮ್ ಫ್ಯಾಮಿಲಿ ಎಲ್ಲಾ ನಿಲ್ತೈತ್ರಿ ಅವ್. ನಾ ಹಂಗಾರ ಅವಂಗ ಹಿಂದೂ ಧರ್ಮಕ್ ಬಾ ಅನ್ರಿ. ನಾನು ತಲೆ ಕೆಟ್ಟ ನೋಡಿದ್ರಿ ಅವರ ತಾಯಿ ಪಾಪ ಒಂದೇ ಕಣ್ಣಲ್ಲಿ ಗೊಳೋ ಅಂತೇಳಿ ನನ್ನ ಮಗಳು ನನಗೆ ಬೇಕು, ನನ್ನ ಮಗಳು ನನಗೆ ಬೇಕು ಅಂತ ಶಿವಕ್ಕ ಅಳಲು ತೋಡ್ಕೊಂಡಿದ್ದಾರೆ. ಮುಕ್ಳಪ್ಪ ಕೊಟ್ಟಿರೋ ದಾಖಲೆ ಸಂಪೂರ್ಣ ಸುಳ್ಳಾಗಿದೆ. ಮುಕ್ಳಪ್ಪ ವಿರುದ್ಧ ಕೋರ್ಟ್ಗೆ ಹೋಗಲು ನಿರ್ಧಾರ. ಪ್ರಕರಣದ ಕುರಿತು ಶ್ರೀರಾಮ ಸೇನಾ ಮುಖಂಡರು ನಿರ್ಧಾರವನ್ನ ಮಾಡಿದ್ದಾರಂತೆ. ಸೊ ಪ್ರಕರಣದ ಕುರಿತು ಶ್ರೀರಾಮ ಸೇನೆ ಮುಖಂಡರು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಈಗಾಗಲೇ ಒಂದು ಕಡೆ ಕ್ವಾಜಾ ಹಿಂದೂ ಧರ್ಮಕ್ಕೆ ಬಂದ್ರೆ ನಾವು ಒಪ್ಕೊಳ್ತೀವಿ ಅಂತ ಈಗಾಗಲೇ ಶಿವಕ್ಕ ಜಾಲಿಹಾಳ ಒಂದು ಕಡೆ ಅಂದ್ರೆ ಏನು ಗಾಯತ್ರಿ ಅವರ ತಾಯಿ ಕೂಡ ಹೇಳಿಕೆ ಕೊಟ್ಟು, ಅದಾದ ನಂತರ ಹಿಂದೂ ಯುವತಿಯ ಮದುವೆ ಪ್ರಕರಣ ಒಂದು ಹಂತಕ್ಕೆ ಹೋಗ್ತಾ ಇದೆ, ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಈತ ಕೊಟ್ಟಿರುವಂತಹ ದಾಖಲೆ ಎಲ್ಲವೂ ಕೂಡ ಸುಳ್ಳಾಗಿದೆ. ಈತನ ವಿರುದ್ಧ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಕರಣದ ಕುರಿತು ಶ್ರೀರಾಮ ಸೇನೆ ಮುಖಂಡರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನೋಡಿ, ಬಸವರಾಜ್ ಗೌಡ ಏನು ಶ್ರೀರಾಮ ಸೇನೆಯ ಮುಖಂಡರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಈ ತರ ಎಲ್ಲಿ ಸುಳ್ಳು ಹೇಳಿ ಮದುವೆ ಆಗೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಅವ್ರದ್ದು ಏನೋ ನಡೀತದೆ. ಅವರ ಅಮ್ಮ ಇದ್ದಾರೆ, ಮುಕ್ಳಪ್ಪ ಇದ್ದಾನೆ, ಅವ್ನು ಕಟ್ಕೊಂಡಿರೋ ಮುಕ್ಳವ್ವ ಅದಾಳು, ಹೆಂಗೋ ಒಂದು ಆಗ್ತಾವು. ನೀವಲ್ಲಿ ಸ್ವಾಮೀಜಿ ಕತೆ ಆಗೋಯ್ತಲ್ಲ, ಎಲ್ಲಿ ಹೋಗಿದ್ದೀರಿ ನೀವು ಹಿಂದೂ ಮುಖಂಡ್ರಲ್ಲ? ಮತ್ತೆ ಸೈಲೆಂಟ್ ಆಗಿದ್ರು. ಪ್ರತಿಭಟನೆ ಅದು ನಮ್ಮ ಹಿಂದೂ ಧರ್ಮಕ್ಕೆ ಚ್ಯುತಿ ತರುವಂತ ಕೆಲಸನೇ ತಾನೇ ಆಗಿರೋದು. ಅದಕ್ಕೆ ಅನ್ಯಕೋಮಿನ ಯುವಕರೇ ಆಗ್ಬೇಕು ಅಂತಿದ್ಯಾ, ಅಥವಾ ಅನ್ಯಕೋಮಿನವರೇ ಸಂತರಾಗಬೇಕು ಅಂತಿದ್ಯಾ? ಪ್ರತಿಭಟನೆ ಮಾಡೋನು ಧರ್ಮ ಯಾವುದಾದ್ರೇನು, ಜಾತಿ ಯಾವುದಾದ್ರೇನು, ನಮ್ಮ ಸಮುದಾಯಕ್ಕೆ ನಮ್ಮ ಧರ್ಮಕ್ಕೆ ಯಾವನೇ ಚ್ಯುತಿ ತಂದ್ರು ಕೂಡ ಬಿಡಬಾರ್ದು. ಹಿಂದೂ ಧರ್ಮಕ್ಕೆ ಒಬ್ಬ ಹಿಂದೂನೇ ಚ್ಯುತಿ ತಂದ್ಬಿಟ್ರೆ ಬಿಡ್ಕೊಂಡ್ ಕೂರಕ್ಕಾಗುತ್ತಾ? ಅದಕ್ಕೆ ಹಿಂಗಾಗಿರೋದು ನಮ್ದು ಕತೆ. ಎಸ್ ಆರ್ ನೋ? ನೀವು ಯಾರಪ್ಪ ಅದು ಸ್ವಾಮೀಜಿ, ಚೈತನ್ಯಾನಂದನಾಥ ಸ್ವಾಮೀಜಿ, ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಎಲ್ಲಿದ್ದೀರಿ ನೀವೆಲ್ಲ? ಹಿಂಗೆಲ್ಲಾರು ಕೇಳಿಬಿಟ್ರೆ ನಾನು ಹಿಂದೂ ವಿರೋಧಿ ಆಗ್ಬಿಡ್ತೀನಿ ಒಂದು ಸ್ವಲ್ಪ ದಿನ. ಆಮೇಲೆ ಏನಾದ್ರು ಹಿಂದುತ್ವದ ಬಗ್ಗೆ ನಾನೇನಾದ್ರು ದೊಡ್ಡದಾಗಿ ಮಾತಾಡಿದ್ರೆ ಬೆಂಕಿ ಆ್ಯಂಕರ್ ಆಗ್ಬಿಡ್ತೀನಿ. ನಾವು ಸತ್ಯವನ್ನೇ ಹೇಳೋದು. ನಮ್ಮ ಮನಸ್ಸಲ್ಲಿ ಇಲ್ಲಿ ಏನು ಬರುತ್ತೋ ಅದನ್ನ ಇಲ್ಲಿ ಹೇಳ್ತೀವಿ. ಒಂದು ಸೈಡ್ ಅಂತೂ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಧರ್ಮಕ್ಕೆ ಚ್ಯುತಿ ಆಗ್ತಾ ಇದೆ ಅಂದರೆ ಅದು ಯಾರೇ ಆಗಿರಲಿ, ನನ್ನ ಧರ್ಮಕ್ಕೆ ಚ್ಯುತಿ ಮಾಡ್ತಾ ಇರೋನು ಯಾವನೇ ಆಗಿರಲಿ, ಅದು ಹಿಂದೂನೇ ಆಗಿರಲಿ, ಮುಸ್ಲಿಮೇ ಆಗಿರಲಿ, ಕ್ರಿಶ್ಚಿಯನೇ ಆಗಿರಲಿ, ಮಾತಾಡು, ಹಕ್ಕಿದೆ. ಯಾಕೆ ಮುಕ್ಳಪ್ಪನ ವಿಚಾರಕ್ಕೆ ಬಂದು ಕೋರ್ಟ್ಗೆ ಹೋಗ್ತಾ ಇದ್ದೀರಾ? ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮೊಳಗೆ ಇರುವಂತ ಆಂಟಿ ಹಿಂದೂಗಳಿದ್ದಾರೆ, ನಮ್ಮೊಳಗೆ ತಂದಿಟ್ಟು ತಮಾಷೆ ನೋಡೋರಿದ್ದಾರೆ. ಅವ್ರನ್ನ ಹುಡುಕುವಂತ ಕೆಲಸ ಮಾಡಿದ್ದೀರಾ? ಮಾಡಲ್ಲ. ಅದನ್ನು ಮಾಡಿದ್ರೆ ನಾವು ನಿಜವಾದ ಹಿಂದೂಗಳು ಅಥವಾ ನಿಜವಾದ ಧರ್ಮವನ್ನ ಪಾಲಿಸೋರು ಅಂತ ಈ ತರ ಪಾಠ ಮಾಡುತ್ತಾರೆ ಹೇಳ್ಬೇಕು. ಆಯ್ತಾ? ನೋಡಿ ಏನ್ ಹೇಳಿದ್ದಾರೆ, ಬೈಟಿದೆ ಅಂತ ನೋಡೋಣ. ಆಲ್ರೆಡಿ ಎಫ್ ಐ ಆರ್ ಆಗಿದೆ ಮುಳುಗು ಸ್ಟೇಷನ್ ಅಲ್ಲಿ. ಅಲ್ಲ, ಹುಡುಗ ಹುಡುಗಿ ಇಲ್ಲ, ಹುಡುಗ ಕರ್ಕೊಂಡು ಹೋಗ್ಬಿಟ್ಟು ಮಾಡಿದಾನ ಅದನ್ನ. ಅದಕ್ಕೆ ನಾವು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹುಡುಗಿ ಬಗ್ಗೆ ನಾವೇನು ಕೊಟ್ಟಿಲ್ಲ. ಅಲ್ಲಿ ಹುಡುಗಿದೆಲ್ಲ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ ಅಂತ ಹುಡುಗಿ ತಾಯಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಮೊದ್ಲು ಹೆಂಗಿದ್ಲು ಹುಡುಗಿ ಈಗ ಬದಲಾವಣೆ ಆಗಿದ್ದಾಳೆ ಅಂತಾನು ಅವ್ರ ತಾಯಿಯವರು ಕೂಡ ಹೇಳಿದ್ದಾರೆ. ಅಲ್ಲ, ಇದೆಲ್ಲ ನಮ್ಗೆ ಲವ್ ಜಿಯಾದಲ್ಲಿ ಏನು ನಡೆಯುತ್ತೆ ಏನಿಲ್ಲ ಅನ್ನೋದು ನಾವು ಇದನ್ನು ಒಂದೇದೇನು ನೋಡ್ತಾ ಇಲ್ಲ. ಸಾವಿರಾರು ಕೇಸ್ಗಳನ್ನು ನಾವು ನೋಡಿದ್ದೀವಿ. ವಾಪಸ್ ಅವ್ರು ಮದುವೆಯಾಗಿ ಹೋದ್ಮೇಲೆ ಬಂದ್ಮೇಲೆ ಏನೇನೆಲ್ಲ ಮಾಡಿರ್ತಾರೆ ಅದು ಎಲ್ಲ ನಮ್ಗೆ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಹುಡುಗಿದೇನು ಇದರಲ್ಲಿ ತಪ್ಪಿಲ್ಲ. ಇವರೇ ಎಲ್ಲ ಪಿಸ್ಲಾಯಿಸಿ ಕರ್ಕೊಂಡು ಹೋಗ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಮತಾಂತರ ಮಾಡಿ ಅವ್ರು ಮದುವೆ ಆಗಲಿಕ್ಕೆ
ಮಾಡಿದ್ದಾರೆ ಇದೆಲ್ಲ. ಅಲ್ಲ ಅದು ಲವ್ ಜೇಜ್ ಇರೋದ್ರಿಂದ ಹೇಳ್ತಾರ ನಾನು ಆಕ್ಚುಲಿ ನೋಡಿ ಅದರಲ್ಲಿ ಏನೋ ಕ್ಲಿಯರ್ ಆಗಿ ನಿಮಿಷ ಅದೇ ಹಿಂದೂ ತಪ್ಪು ತಿಳುವಳಿಕೆನ ಹುಡುಗಿ ಎಲ್ಲ ಮಾಡಿಬಿಟ್ಟೆ ಕರ್ಕೊಂಡು ಹೋಗಿದ್ದಾನೆ, ಬ್ಲಾಕ್ ಮೇಲ್ ಮಾಡಿದ್ದಾನೆ. ಎಷ್ಟು ನಿಮಿಷ ಎಷ್ಟೋ ಲವ್ ಜಿಯಾದ ಕೇಸಲ್ಲಿ ಮನುಷ್ಯ ಹೇಳ್ತಾನೆ, ಅದನ್ನೇ ಹೇಳ್ತದೆ ನಾನು. ಅಲ್ಲ ಸರ್ ಅದೇ ಹೇಳ್ತಿದ್ದಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟು ಬ್ರೈನ್ ವಾಶ್ ಮಾಡಿ ತಗೊಂಡು ಹೋಗಿದ್ದಾನ ಅವನು, ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿರ್ತಾನ ಅವನು. ಅಲ್ಲ ಅವ್ರ ತಾಯಿಯವರೇ ಅಲ್ಲ ಇವಾಗ ಮದ್ವೆನೇ ಆಗ್ಬೇಕಂತ ಇದ್ರೆ ಈಗ ಅವ್ರಿಗೆ ಹುಡುಗಿಗೆ ಮೇಜರ್ ಇದ್ದಾಳೆ, ಮದುವೆ ಆಗ್ಲಿಕ್ಕೆ ಕಾನೂನಿಗೆ ಹಾಕಿದೆ, ಅದನ್ನು ಅಕ್ಸೆಪ್ಟೆಡ್. ಬಟ್ ಇದನ್ನ ಹಿಂದೂ ಹುಡುಗಿನ ಮುಸ್ಲಿಂ ವಿವಾಹ ಕಾಯ್ದೆಯಡಿ ಮದುವೆ ಮಾಡಿಕೊಡಿ ಅಂತ ಅರ್ಜಿ ಹಾಕಿದಾರಲ್ಲ, ಇದನ್ನು ಲವ್ ಜಿಹಾದ ಮತ್ತು ಮತಾಂತರ ಏನ್ ಮಾಡ್ಲಿಕ್ಕೆ ಹಾಕಿದ್ದಾರೆ? ಅಲ್ಲ ಲವ್ ಮನುಷ್ಯ ಕೇಳಿ ನಮ್ದು ಯಾರ ಮುಸ್ಲಿಂ ಹಿಂದೂ ಹುಡುಗಿಯಾರ ಮುಸ್ಲಿಂ ಹೋಗ್ಬಿಟ್ಟು ಯಾರೇನಾಗಿದ್ದಾರೆ ಅದರಲ್ಲಿ ಎಷ್ಟೆಷ್ಟೆಲ್ಲ ಪ್ರಕರಣ ದಾಖಲಾಗಿದೆ, ಎಷ್ಟು ಪ್ರಕರಣ ಫ್ರಿಜ್ಜಲ್ಲಿ ಇದ್ದಾರೆ, ಚಾಕು ಹಾಕಿದ್ದಾರೆ, ಅದೆಲ್ಲ ಇಲ್ಲೇ ಪ್ರೀತಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಇಲ್ಲೇ ನ್ಯಾಯ ಹಿರೇಮಠದ ಏನೋ ಘಟನೆ ಆಗಿದೆ ಅಂತ ಎಲ್ಲ ನಿಮಗೂ ಎಲ್ಲ ತಮಗೂ ಎಲ್ಲ ಗೊತ್ತಿದೆ ಇದೆ. ಅಲ್ಲ ಯಾವಾಗೂ ನಾವೆಲ್ಲ ಲವ್ ಜಿಹಾದ್ ಬಗ್ಗೆ ಎತ್ತಿದ್ದೀವಿ. ಮನುಷ್ಯ ಅಲ್ಲ ಜನಸಾಮಾನ್ಯರ ಮಕ್ಕಳು ಅಂತಲ್ಲ. ಅಲ್ಲ ಅನ್ಯಾಯದ ವಿರುದ್ಧ ಯಾವಾಗಿದು ಹೋರಾಟ ಮಾಡಿದ್ದೀವಿ. ಅವ್ರ ತಾಯಿಯವರಿಗೆ ಜೀವ ಬೆದರಿಕೆ ಇದೆ, ಅನ್ಯಾಯ ಆಗಿದೆ ಅಂತ ನಮ್ಮ ಕಡೆ ಬಂದ ಮೇಲೆ ಇದನ್ನು ನಾವು ಪ್ರಕರಣವನ್ನ ತಗೊಂಡು ಸರಿ ಮಾಡಿದ್ದೀವಿ. ಅದೇ ಅವನು ಜೀವ ಬೆದರಿಕೆ ಒಂದು ನಿಮಿಷ ಕೇಳಿ, ಅವನು ಹೇಳಿದಾನೆ ಜೀವ ಬೆದರಿಕೆ ಹಾಕಿರೋದ್ರಿಂದ ಸೊ ಅವರು ಇಲ್ಲಿ ಮಠ ಸುಮ್ಮನಿದ್ರೆ ನಂಗೆಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳು ಎಲ್ಲ ಗೊತ್ತಿದೆ, ನೀವೇನು ಮಾಡೋಕ್ಕಾಗಲ್ಲ, ನೀವೇನು ಮಾಡಿದ್ರೆ ನಿಮ್ಗೆ ಒಳ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ.